ಎಲ್ರಿಗೂ ನಮಸ್ಕಾರ. ಇವನು ನನ್ನ ಫ್ರೆಂಡ್ ಮಗ, ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾನೆ. ನಾನು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರೋದು ಇವನೇ. ನೋಡಿ, ಇವನು ಮಾತಾಡ್ತೀನಿ ಅಂತಂದು ಹಠ ಮಾಡ್ತಾ ಇದ್ದ. ಅದಕ್ಕೆ ಒಂದು ಸ್ಟೋರಿ ಹೇಳಿಸಿದ್ದೀನಿ ಇವನ ಹತ್ರ. ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಆಮೇಲೆ ಏನು ಸ್ಟೋರಿ ಹೇಳ್ದ ಅಂತಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ. ಅವನು ಹೇಳಿದ ಸ್ಟೋರಿ ಯಾರಿಗಾದರೂ ಅರ್ಥ ಆಯಿತಾ? ನೋಡಿ, ಅವನು ಏನು ಹೇಳ್ದ ಅಂದರೆ, ಒಂದೂರಲ್ಲಿ ಕಾಗೆ ಇತ್ತಂತೆ. ಆ ಕಾಗೆಗೆ ತುಂಬ ಬಾಯಾರಿಕೆ ಆಗಿತ್ತಂತೆ. ಅದು ನೀರು ಹುಡುಕ್ತಾ ಇತ್ತಂತೆ, ಎಲ್ಲೂ ಸಿಗಲಿಲ್ಲಂತೆ. ಒಂದು ಮಡಿಕೆಯಲ್ಲಿ ನೀರಿದ್ವಂತೆ ಆವಾಗ. ಆದರೆ ಆ ನೀರು ಕೆಳಗೆ ಹೋಗ್ಬಿಟ್ಟಿದ್ವಂತೆ. ಅಲ್ಲೇ ಪ್ಲ್ಯಾನ್ ಮಾಡಿ ಕಲ್ಲುಗಳನ್ನೆಲ್ಲ ಹಾರಿಸ್ಕೊಂಬಂದು ಆ ಮಡಿಕೆ ಒಳಗೆ ಹಾಕ್ತಂತೆ. ಆವಾಗ ನೀರು ಮೇಲೆ ಬಂದುಬಿಟ್ವಂತೆ. ಮೇಲೆ ಬಂದಮೇಲೆ ಕಾಗೆ ನೀರು ಕುಡಿದು ಹಾರೋಗ್ಬಿಡ್ತಂತೆ ಅಂತ ಹೇಳ್ತಾ ಇದ್ದಾನೆ. ಮಕ್ಕಳು ಮತ್ತೆ ಎಷ್ಟು ಚೆನ್ನಾಗಲ್ವಾ? ಈಗ ಬನ್ನಿ, ಒಂದು ಸಿಂಪಲ್ಲಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ತುಂಬ ಯೂಸ್ ಆಗುತ್ತೆ. ತುಂಬ ಈಸಿಯಾಗೂ ಇದೆ, ತುಂಬ ಬೇಗನೂ ಆಗುತ್ತೆ. ನಮ್ಮ ಅಕ್ಕನ ಮಗ ಹೇಳ್ತಾ ಇದ್ದ, ಒಂದು ಹಾಫ್ ಆನ್ ಅವರಲ್ಲಿ ಮುಗಿಯೋಂಥ ಅಡುಗೆ ತೋರಿಸಂಟಿ ಅಂತಂದು. ಅದಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲಿಗೆ ನಾನು 1-2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಜೀರಾ ರೈಸ್ ಅಂದರೆ ಮೇಯ್ನು ಜೀರಾ ಜಾಸ್ತಿ ಬೇಕು. 3 ಸ್ಪೂನು ಜೀರಾ ತೊಗೊಂಡಿದ್ದೀನಿ. ಜೀರಿಗೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸಾಸಿವೆ ಹಾಕ್ತಾಯಿಲ್ಲ, ಕರಿಬೇವು ಹಾಕ್ತಾಯಿಲ್ಲ ನಾನು. ಬೇಕು ಅಂದರೆ ನೀವು ಹಾಕೋಬೋದು. ಈಗ ಮೆಣಸಿನ್ಕಾಯಿನೂ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ. ಒಂದು ಸೈಡು ರೈಸ್ಗಿಟ್ಟು ಇನ್ನೊಂದು ಸೈಡ್ ಈ ಕಡೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಅರ್ಧ ಗಂಟೆಗೆಲ್ಲ ಜೀರಾ ರೈಸ್ ರೆಡಿ ಆಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ, ನಮ್ಮ ರುಚಿಗೆ ತಕ್ಕಷ್ಟು. ಈಗ ನಾನು ಒಂದು ಸ್ವಲ್ಪ ಪನ್ನೀರ್ ತುರಿದಿಟ್ಕೊಂಡಿದ್ದೀನಿ. ಒಂದು ಹಾಫ್ ಬೌಲ್ ತೊಗೊಂಡಿದ್ದೀನಿ. ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕ್ಯೂಬ್ಸ್ ಹಾಕೋಬೋದು. ಕೆಲವರಿಗೆ ಕ್ಯೂಬ್ಸು ಜಾಸ್ತಿ ಅನಿಸುತ್ತೆ ಬಾಯಲ್ಲಿ, ಹಾಗಾಗಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಒಂದು 5 ಮಿನಿಟ್ಸು. ನೋಡಿ, ಇದಾಗಿದೆ. ಈಗ ಇದನ್ನು ಎತ್ತಿಟ್ಟು ನಾನು ಒಂದು ಚಿಕ್ಕ ಬಾಣಲಿಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ, ಮಿಡಲಲ್ಲಿ ಜೀರಾ ರೈಸ್ ಜೊತೆಗೆ ಮಿಡಲಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ. ನೋಡಿ, ಗೋಡಂಬಿ ಹಾಕಿದ್ದೀನಿ. ಅದನ್ನು 2 ಸೆಕೆಂಡ್ ಫ್ರೈ ಮಾಡಿ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತೀನಿ. ನಿಮಗೆ ಪನ್ನೀರ್ ಇಲ್ಲ ಅಂದರೆ ಪನ್ನೀರ್ ಇಲ್ಲದೇ ಈಗ ನಾನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಅದಷ್ಟನ್ನೇ ಹಾಕಿನೂ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನೋಡಿ, ಈಗ ದ್ರಾಕ್ಷಿ ಗೋಡಂಬಿನ ನಾವು ಫಸ್ಟ್ ಒಗ್ಗರಣೆ ಮಾಡಿಟ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಮೊದಲೇ ರೈಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ಅದೇ ರೈಸಲ್ಲೇ ಮಾಡಿದ್ದೀನಿ. ಬಾಸುಮತಿ ರೈಸಲ್ಲಾದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಆದರೆ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಅದನ್ನ. ಬೇಕು ಅಂದರೆ ಹಾಫ್ ಬಾಸುಮತಿ ಹಾಫ್ ರೈಸ್ ಹಾಕಿ ಮಾಡ್ಬೋದು, ಅದು ಚೆನ್ನಾಗಿ ಅನಿಸುತ್ತೆ. ಈಗ 1 ಸ್ಪೂನ್ ವಿನೆಗರ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ನಿಂಬೆಹುಳಿ ಹಾಕೋಬೋದು ವಿನೆಗರ್ ಬದಲು. ನೋಡಿ, ಜೀರಾ ರೈಸ್ ರೆಡಿಯಾಗಿದೆ. ನೋಡಿ, ಪನ್ನೀರ್ ಜೀರಾ ರೈಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಪನ್ನೀರನ್ನ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ. ನಿಮಗೆ ಮೊದಲೇ ಆ ವಿಡಿಯೋ ತೋರಿಸಿದ್ದೀನಿ. ಯಾರು ಪನ್ನೀರ್ ಮಾಡೋ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನಲ್ಲಿ ನೋಡಿ ಟ್ರೈ ಮಾಡ್ಬೋದು.
ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.